ಹಲೋ. ಸೇಮ್ ಕೋಡ್ನ ನೀವು 100 ಟೈಮ್ಸ್ ಟೈಪ್ ಮಾಡ್ತಿದ್ದೀರಾ ಮ್ಯಾನ್ಯುಯಲ್ ಆಗಿ. ಆ ಥರ ರಿಪೀಟ್ ಆಗಿ ಮ್ಯಾನ್ಯುಯಲ್ ಆಗಿ ಟೈಪ್ ಮಾಡೋದು ಸ್ಟಾಪ್ ಮಾಡಿ. ಯಾಕೆ ಅಂದರೆ ಪೈಥಾನಲ್ಲಿ ನೀವು ಜಸ್ಟ್ ಒಂದು ಲೈನಲ್ಲಿ ಸಾಲ್ವ್ ಮಾಡ್ಬೋದು. ಹೌದು, ಹೇಗೆ ಅಂದರೆ ಲೂಪ್ಸ್ ಕಾನ್ಸೆಪ್ಟ್ ಯೂಸ್ ಮಾಡಿ. ಇವತ್ತು ಈ ವಿಡಿಯೋನಲ್ಲಿ ಪೈಥಾನಲ್ಲಿ ಲೂಪ್ಸ್ ಅಂದರೆ ಏನು, ಲೂಪ್ಸಲ್ಲಿ ಯಾವ್ಯಾವ ಟೈಪ್ಸ್ ಇದೆ, ಲೂಪ್ಸ್ ಎಲ್ಲಿ ಯೂಸ್ ಮಾಡಬೇಕು, ಲೂಪ್ಸ್ ಹೇಗೆ ಯೂಸ್ ಮಾಡಬೇಕು ಅಂತ ರಿಯಲ್ ಎಕ್ಸಾಂಪಲ್ಸ್ ಜೊತೆ ಕಲ್ತ್ಕೊಳ್ಳೋಣ. ಸೊ ಫಸ್ಟ್, ವಾಟ್ ಈಸ್ ಲೂಪ್? ಲೂಪ್ ಅಂದರೆ ಏನು? ಲೂಪ್ ಅಂದರೆ ಒಂದು ಕೋಡ್ ಬ್ಲಾಕ್ನ ಮಲ್ಟಿಪಲ್ ಟೈಮ್ಸ್ ರನ್ ಮಾಡೋದು. ಕೋಡ್ ಬ್ಲಾಕ್ ಅಂದರೆ ಮೇ ಬಿ ಪ್ರಿಂಟ್ ಸ್ಟೇಟ್ಮೆಂಟ್ ಏನು ಬೇಕಾದರೂ ಆಗ್ಬೋದು. ಇದನ್ನು ಮಲ್ಟಿಪಲ್ ಟೈಮ್ಸ್ ರನ್ ಮಾಡೋದು. ಸೊ ಮಲ್ಟಿಪಲ್ ಟೈಮ್ಸ್ ಇಟರೇಟ್ ಮಾಡ್ಬೋದು, ಮತ್ತೆ ಮತ್ತೆ ರನ್ ಮಾಡೋದು. ಇದನ್ನು ಲೂಪ್ ಅಂತೀವಿ. ಓಕೆ, ಸೊ ನಾನು ಎಕ್ಸಾಂಪಲ್ ಹೇಳ್ತೀನಿ. ಪ್ರಿಂಟ್ ಹಾಯ್ ಅಂತ ನಾನು ಒಂದು 5 ಟೈಮ್ಸ್ ಪ್ರಿಂಟ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಸೊ ಟರ್ಮಿನಲ್ ಓಪನ್ ಮಾಡಿ ರನ್ ಮಾಡ್ತೀನಿ. py loop.py. ಸೊ ಹಾಯ್ ಅಂತ ನಾವು 5 ಸರಿ ಪ್ರಿಂಟ್ ಮಾಡ್ತಾ ಇದ್ದೀವಿ. 5 ಸರಿ ಪ್ರಿಂಟ್ ಸ್ಟೇಟ್ಮೆಂಟ್ನ ರಿಪೀಟಾಗಿ ಮ್ಯಾನ್ಯುಯಲ್ ಆಗಿ ಕೊಟ್ಟಿದ್ದೀವಿ, ಕರೆಕ್ಟಾ? ಇದ್ರ ಬದಲು ಇದು ತೆಗೆದು ಫಾರ್ ಐ ಇನ್ range of 5 print hi. ಸೊ ಇದಕ್ಕೂ ಮುಂಚೆ ಪ್ರಿಂಟ್ ಸ್ಟೇಟ್ಮೆಂಟ್ 5 ಸರಿ ಕೊಟ್ಟಿದ್ದೀವಿ. ಈಗ ನಾನು ಪ್ರಿಂಟ್ ಸ್ಟೇಟ್ಮೆಂಟ್ ಒಂದೇ ಸರಿ ಕೊಡ್ತಾ ಇದ್ದೀನಿ, ಬಟ್ ಫಾರ್ ಲೂಪ್ ಯೂಸ್ ಮಾಡಿದ್ದೀನಿ. 5 ಟೈಮ್ಸ್ ಅಂತ ನಾವು ಇಲ್ಲಿ ರೇಂಜಲ್ಲಿ ಕೊಟ್ಟಿದ್ದೀನಿ ನೋಡಿ, ಅಂದರೆ 5 ಟೈಮ್ಸ್ ಅಂತ ಪ್ರಿಂಟ್ ಮಾಡು ಅಂತ ಫಾರ್ ಲೂಪಲ್ಲಿ. ನಾನು ರನ್ ಮಾಡಿ ನೋಡೋಣ. ಸೊ ಪ್ರಿಂಟ್ ಆಯ್ತಾ? ಔಟ್ಪುಟ್ಟು ಸೇಮೇ, ಎರಡೂ ಕಡೆನೂ ಸೇಮೇ, ಬಟ್ ಕೋಡ್ ಮಾತ್ರ ಇಲ್ಲಿ 2 ಲೈನು. ಅರ್ಥ ಆಯ್ತಲ್ವಾ? ಅಂದರೆ ಟೈಮ್ ಸೇವ್ ಮಾಡ್ಬೋದು ಇಲ್ಲಿ. ಓಕೆ, ಲೂಪ್ಸಲ್ಲಿ 2 ಟೈಪ್ಸ್ ಇದೆ. ಒಂದು ಫಾರ್ ಲೂಪ್ ಮತ್ತು ವೈಲ್ ಲೂಪ್. ಫಾರ್ ಲೂಪ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ, ಯಾವಾಗ ನಮಗೆ ಫಿಕ್ಸ್ಡ್ ನಂಬರ್ ಆಫ್ ಟೈಮ್ಸ್ ಕೋಡ್ನ ರನ್ ಮಾಡು ಅಂತ ಗೊತ್ತಿದ್ದಾಗ, ಅಂದರೆ ಇಲ್ಲಿ ನೋಡ್ರಿ, ಇಲ್ಲಿ 5 ಟೈಮ್ಸ್ ಈ ಪ್ರಿಂಟ್ ಸ್ಟೇಟ್ಮೆಂಟ್ನ ರನ್ ಮಾಡಬೇಕಂತ ಇದೆ. ಸೊ ಅದಕ್ಕೆ ಇಲ್ಲಿ ಫಾರ್ ಲೂಪ್ ಯೂಸ್ ಮಾಡಿದ್ದೀವಿ. ಅರ್ಥ ಮಾಡ್ಕೊಳ್ಳಿ, ಯಾವಾಗ ನಮಗೆ ಫಿಕ್ಸ್ಡ್ ನಂಬರ್ ಆಫ್ ಟೈಮ್ಸ್ ಒಂದು ಸ್ಟೇಟ್ಮೆಂಟ್ ಆಗಲಿ ಒಂದು ಕೋಡ್ನ ಆಗಲಿ ನಾವು ರನ್ ಮಾಡಬೇಕು ಅಂದರೆ ಫಾರ್ ಲೂಪ್ ಯೂಸ್ ಮಾಡ್ತೀವಿ. ಓಕೆ, ನಾನು ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಒಂದು ರಿಯಲ್ ಎಕ್ಸಾಂಪಲ್ಲು. ಇಲ್ಲಿ ಐ ವ್ಯಾಲ್ಯೂ ನಾವು 1 2 3 ಈ ಥರ ಎಲ್ಲಿವರೆಗೂ 100ವರೆಗೂ ಪ್ರಿಂಟ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಓಕೆ, ಫಾರ್ ಐ ಇನ್ ರೇಂಜ್ ಸ್ಟಾರ್ಟಿಂಗು 1ಇಂದ, ಸೊ 101, 1ಇಂದ 101 ಅಂದರೆ 100 ಟೈಮ್ಸ್ ಪ್ರಿಂಟ್ ಹೈ ವ್ಯಾಲ್ಯೂ. ಓಕೆ, ನೀವು ಹಾಯ್ ಅಂತ ಕೊಟ್ಟರೆ 100 ಟೈಮ್ಸ್ ಹಾಯ್ ಪ್ರಿಂಟ್ ಆಗಿಬಿಡುತ್ತೆ. ಅದಕ್ಕೆ ಐ ವ್ಯಾಲ್ಯೂ ಪ್ರಿಂಟ್ ಮಾಡಬೇಕು ಅಂತಂದರೆ ನಾವು ಇಲ್ಲಿ ಐ ಅನ್ನೋದು ಒಂದು ವೇರಿಯೇಬಲ್ಲು, ಅದರಲ್ಲಿ 1 2 3 4 5 ಈ ಥರ 100ವರೆಗೂ ಸ್ಟೋರ್ ಆಗುತ್ತೆ. ಇಲ್ಲಿ ಒಂದೇ ನಂಬರು ಐಯಲ್ಲಿ ಸ್ಟೋರ್ ಆಗಿ ಒಂದು ನಂಬರು ಪ್ರಿಂಟ್ ಆಗ್ತಾ ಹೋಗುತ್ತೆ. ಅಂದರೆ 1 2 3 ಈ ಥರ ಪ್ರಿಂಟ್ ಆಗ್ತಾ ಹೋಗುತ್ತೆ. ನಾನು ಸೇವ್ ಮಾಡಿ ರನ್ ಮಾಡಿ ನೋಡೋಣ. ನೋಡಿ, ಸೊ ನೋಡ್ಬೋದು ನೀವು 100ವರೆಗೂ ಪ್ರಿಂಟ್ ಆಯಿತು ಅಲ್ವಾ? 100ವರೆಗೂ ಪ್ರಿಂಟ್ ಆಯಿತು. ಸೊ ಎಲ್ಲಿ ಅರ್ಥ ಆಯ್ತಲ್ವಾ? ಫಾರ್ ಲೂಪ್ ಎಲ್ಲಿ ಯೂಸ್ ಮಾಡ್ತೀವಿ? ಯಾವಾಗ ನಮಗೆ ಫಿಕ್ಸ್ಡ್ ನಂಬರ್ ಆಫ್ ಟೈಮ್ಸ್ ಒಂದು ಕೋಡ್ ಬ್ಲಾಕ್ನ ರನ್ ಮಾಡಬೇಕು ಅಂತಂದರೆ ಅಲ್ಲಿ ನಾವು ಫಾರ್ ಲೂಪ್ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ವೈಲ್ ಲೂಪ್ ನೋಡೋಣ. ಓಕೆ, ವೈಲ್ ಲೂಪ್ ಎಲ್ಲಿ ಯೂಸ್ ಮಾಡಬೇಕು ಅಂತಂದರೆ, ನಮಗೆ ಯಾವಾಗ ವಿ ಡೋಂಟ್ ನೋ ನಂಬರ್ ಆಫ್ ಫಿಕ್ಸ್ಡ್ ನಂಬರ್ ಆಫ್ ಟೈಮ್ಸ್ ಅಂತ, ಅಂದರೆ ಇಷ್ಟು ಸರಿನೇ ರನ್ ಆಗಬೇಕು ಅಂತ ಗೊತ್ತಿರಲ್ಲ ಒಂದು. ಇನ್ನೊಂದು ಕಂಡೀಷನ್ ಬೇಸ್ಡ್ ಆಗಿರುತ್ತೆ ವೈಲ್ ಲೂಪ್ ಯಾವಾಗಲೂ. ಓಕೆ, ರನ್ ಮಾಡಿ ತೋರಿಸ್ತೀನಿ. ಐ ವ್ಯಾಲ್ಯೂ ಒಂದು ವೇರಿಯೇಬಲ್ ತಗೊಳ್ಳೋಣ. ಐ ವ್ಯಾಲ್ಯೂ 1 ಸ್ಟಾರ್ಟಿಂಗ್ ವೈಲ್
ಇಫ್ I is less than or equal to 5, print I. Okay, then I is equal to I plus 1. ವೈಲ್ ಲೂಪಲ್ಲಿ ಯಾವಾಗೂ ಕಂಡೀಷನ್ ಇರಲೇಬೇಕು. ಈ ಕಂಡೀಷನ್ನು ಟ್ರೂ ಆಗೋವರೆಗೂ, ಯಾವಾಗ ಟ್ರೂ ಆಗುತ್ತೆ ಆವಾಗ ಇದು ಎಕ್ಸಿಕ್ಯೂಟ್ ಆಗುತ್ತೆ. ಎಲ್ಲಿವರೆಗೂ ಟ್ರೂ ಆಗಿ 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 ಯಾವ ಲೂಪ್. ಓಕೆ, ಅಂದರೆ ಕಂಡೀಷನ್ ಟ್ರೂ ಇರೋವರೆಗೂ ಈ ಲೂಪ್ ವರ್ಕ್ ಆಗ್ತಾನೇ ಇರತ್ತೆ. ಫಾಲ್ಸ್ ಆದಮೇಲೆ ಸ್ಟಾಪ್ ಮಾಡುತ್ತೆ. ಎಕ್ಸಾಂಪಲ್, ಇನಿಷಿಯಲ್ ಆಗಿ ಐ ವ್ಯಾಲ್ಯೂ 1, ಇಲ್ಲಿ ಐ ವ್ಯಾಲ್ಯೂ 5ವರೆಗೂ ತಗೊಳತ್ತೆ. 3 4 5. ಇಲ್ಲಿ ನೋಡಿ, ಫಸ್ಟ್ ಐ ವ್ಯಾಲ್ಯೂ ಗೊತ್ತಿದೆ 1 ಅನ್ನೋದು 5ಗಿಂತ ಕಡಿಮೆ ಅಲ್ವಾ, ಸೊ ಪ್ರಿಂಟ್ 1. ಒಂದ್ಸರಿ 1 ಪ್ರಿಂಟ್ ಮಾಡಾದ್ಮೇಲೆ ಐ ವ್ಯಾಲ್ಯೂ ಇಲ್ಲಿ ನಮಗೆ 1 ಅಂತ ಗೊತ್ತು, ಸೊ 1 ಪ್ಲಸ್ 1 ಈಸ್ 2, ಸೊ 2 ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ 2 ಅದಾದಮೇಲೆ 2 ಈಸ್ ಲೆಸ್ ದ್ಯಾನ್ ಈಕ್ವಲ್ ಟು 5 ಅಲ್ವಾ, ಸೊ ಪ್ರಿಂಟ್ 2 ಪ್ರಿಂಟ್ ಮಾಡುತ್ತೆ. ನೆಕ್ಸ್ಟ್ 2 ಪ್ಲಸ್ 1 ಈಸ್ 3, ಅಗೇನ್ 3. ಓಕೆ, 3 ಕಂಡೀಷನ್ ಟೆಸ್ಟ್ ಮಾಡುತ್ತೆ, 5ಗಿಂತ ಚಿಕ್ಕದು ಪ್ರಿಂಟ್ ಮಾಡುತ್ತೆ. ಅಗೇನ್ 4 ಮತ್ತೆ ಕಂಡೀಷನ್ ಚೆಕ್ ಮಾಡುತ್ತೆ, 4 5ಗಿಂತ ಕಡಿಮೆ ಇರೋದ್ರಿಂದ ಮತ್ತೆ 4 ಪ್ರಿಂಟ್ ಮಾಡುತ್ತೆ. 5 ಬರುತ್ತೆ, 5 ಲೆಸ್ ದೆನ್ ಅಲ್ಲ ಈಕ್ವಲ್ ಟು 5 ಅಲ್ವಾ, ಸೊ ಮತ್ತೆ ಪ್ರಿಂಟ್ ಮಾಡುತ್ತೆ. ಅದಾದಮೇಲೆ 6 ಅಂತ ತಗೊಳ್ಳಿ. ಇನ್ ಕೇಸ್ ವ್ಯಾಲ್ಯೂ 6 ಅಂತ ಬಂದರೆ ಇದು ಗ್ರೇಟರ್ ದೆನ್ 5 ಅಲ್ವಾ 6 ವ್ಯಾಲ್ಯೂ, ಸೊ ಇಲ್ಲಿ ಸ್ಟಾಪ್ ಆಗಿಬಿಡುತ್ತೆ. ಅಂದರೆ 6ವರೆಗೂ ಬರಲ್ಲ ಇಲ್ಲಿ ಐ ವ್ಯಾಲ್ಯೂ. ಅರ್ಥ ಆಯ್ತಾ? ಸೊ 1 2 3 4 5 ಅಂತ ಪ್ರಿಂಟ್ ಆಗುತ್ತೆ. ಇಲ್ಲಿ ರನ್ ಮಾಡಿ ತೋರಿಸ್ತೀನಿ ನೋಡ್ರಿ. ಇದು ಕ್ಲೋಸ್ ಮಾಡಿ, ಹೊಸ ಟರ್ಮಿನಲ್ ಓಪನ್ ಮಾಡಿ. cd documents py loop.py. ಸೊ ಇಲ್ಲಿ ನೋಡ್ಬೋದು ನೀವು, ವ್ಯಾಲ್ಯೂ 5 ಇರೋದ್ರಿಂದ ಒಂದೇ ಸರಿ ಪ್ರಿಂಟ್ ಆಯಿತು. ವ್ಯಾಲ್ಯೂ ನಾವು 1 ಕೊಡಬೇಕು. ಇಲ್ಲಿ 1ಇಂದ ಸ್ಟಾರ್ಟ್ ಆಗುತ್ತೆ, 5ವರೆಗೂ ಪ್ರಿಂಟ್ ಆಗುತ್ತೆ. ಓಕೆ ನೋಡಿ, 1 2 3 4 5 ಅಂದರೆ 5 ಟೈಮ್ಸ್ ಈ ಕಂಡೀಷನ್ ಚೆಕ್ ಮಾಡಿ 5 ಟೈಮ್ಸು ಟ್ರೂ ಇತ್ತು, ಅದಕ್ಕೆ 5 ಟೈಮ್ಸ್ ಪ್ರಿಂಟ್ ಆಯಿತು. 6 ಟೈಮ್ ಕಂಡೀಷನ್ ಫಾಲ್ಸ್ ಆಯಿತು, ಅಲ್ಲಿಗೆ ವೈಲ್ ಲೂಪು ಸ್ಟಾಪ್ ಆಯಿತು. ಅರ್ಥ ಆಯ್ತಲ್ವಾ? ಒಂದು ರಿಯಲ್ ಎಕ್ಸಾಂಪಲ್ ನೋಡೋಣ ವೈಲ್ ಲೂಪಿಗೆ. ATM ಎಕ್ಸಾಂಪಲ್. ಓಕೆ, ಅಂದರೆ ಕರೆಕ್ಟ್ ಪಿನ್ ಅಂತ ನಾನು ಒಂದು ವೇರಿಯೇಬಲ್ ತಗೊಂಡು 1 2 3 4 ಅಂತ ಕೊಟ್ಟಿದ್ದೀನಿ. ಓಕೆ, ವೇರಿಯೇಬಲ್ ಕರೆಕ್ಟ್ ಪಿನ್ ಅಂತ ಒಂದು ವೇರಿಯೇಬಲು ಜಸ್ಟ್ 0 ಅಂತ ಇನಿಷಿಯಲೈಸ್ ಮಾಡಿದ್ದೀನಿ. ವೈಲ್ ಪಿನ್ ನಾಟ್ ಈಕ್ವಲ್ ಟು ಕರೆಕ್ಟ್ ಪಿನ್ ಈಕ್ವಲ್ ಟು int of input of enter pin. Okay, enter pin. Next, print access granted. ಓಕೆ, ನೀವು ಕರೆಕ್ಟಾಗಿ ಪಿನ್ ಎಂಟರ್ ಮಾಡೋವರೆಗೂ ಈ ಲೂಪು ಸ್ಟಾಪ್ ಆಗಲ್ಲ. ಯಾವಾಗ ನೀವು ಕರೆಕ್ಟ್ ಪಿನ್ ಎಂಟರ್ ಮಾಡ್ತೀರಾ ಆವಾಗ ಸ್ಟಾಪ್ ಆಗುತ್ತೆ. ನೀವು ಬೇಕಾದರೆ ನೋಡ್ಬೋದು, ರನ್ ಮಾಡಿ ತೋರಿಸ್ತೀನಿ, ಈಸಿಯಾಗಿ ಅರ್ಥ ಆಗುತ್ತೆ. ಎಂಟರ್ ಪಿನ್ ಅಂತ ಕೇಳ್ತಿದೆ ಫಸ್ಟ್, ಹೌದಾ? ಸೊ ನಾನು 1 2 3 4 ಅಲ್ದಿರ ಬೇರೆ ಏನಾದರೂ ಕೊಟ್ಟೆ ಅಂತ ಇಟ್ಕೊಳ್ಳಿ. ಸೊ ಮತ್ತೆ ಎಂಟರ್ ಪಿನ್ ಅಂತ ಕೇಳ್ತಿದೆ, ಅಂದರೆ ನಾವು ರಾಂಗ್ ಕಂಡೀಷನ್ನು ರಾಂಗ್ ಟ್ರೂ ಆಗ್ತಿದೆ ಅದಕ್ಕೆ. ನೆಕ್ಸ್ಟು 4 5 6. ಸೊ ಮತ್ತೆ ಎಂಟರ್ ಪಿನ್ ಅಂತ ಯಾವಾಗ ನಾವು ಕರೆಕ್ಟ್ ವ್ಯಾಲ್ಯೂ 1 2 3 4 ಕರೆಕ್ಟ್ ಪಿನ್ 1 2 3 4 ಕೊಡ್ತೀವೋ ಆವಾಗ
ಈ ವೈಲ್ ಲೂಪ್ ಸ್ಟಾಪ್ ಆಗಿ ಹೊರಗಡೆ ಬಂದು ಪ್ರಿಂಟ್ ಸ್ಟೇಟ್ಮೆಂಟ್ ಆಕ್ಸಿಸ್ ಗ್ರಾಂಟೆಡ್ ಅಂತ ಬರುತ್ತೆ. ನಾನು ಬೇರೆ ಏನಾದರೂ ಕೊಡ್ತೀನಿ, ಮತ್ತೆ ಎಂಟರ್ ಪಿನ್ ಅಂತ ಬರುತ್ತೆ. ಸೊ 1 2 3 4 ಇದು ಕರೆಕ್ಟ್ ಪಿನ್ ಆ್ಯಕ್ಚುಲಿ ಅಲ್ವಾ. ಸೊ ನಾವು ಕೊಟ್ಟಿದ ತಕ್ಷಣ ಆಕ್ಸಿಸ್ ಗ್ರಾಂಟೆಡ್ ಅಂತ ಬರುತ್ತೆ. ಸೊ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಈ ಥರ ATM ಪಿನ್ ಇವೆಲ್ಲ ಇದೇ ಬೇಸ್ ಮೇಲೇ ವರ್ಕ್ ಆಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ವೈಲ್ ಲೂಪಲ್ಲಿ ಇನ್ನೊಂದು ಯೂಸ್ ಕೇಸ್ ಬರುತ್ತೆ. ಏನಪ್ಪ ಅಂತಂದರೆ ವೈಲ್ ಟ್ರೂ ಕಂಡೀಷನ್ ಅಂತ ಹೇಳಿದ್ವಿ ಇಲ್ಲಿ, ಬಟ್ ಜಸ್ಟ್ ವ್ಯಾಲ್ಯೂ ಇದೆ. ಯಾವಾಗೂ ವೈಲ್ ಲೂಪು ಕಂಡೀಷನ್ ಬೇಸ್ಡ್ ಆಗಿ ಇರುತ್ತೆ. ಪ್ರಿಂಟ್ ಹೆಲೋ. ಓಕೆ, ವೈಲ್ ಟ್ರೂ ಅಂತ ಕೊಟ್ಟಿದ್ದೀನಿ ಅಷ್ಟೇ, ನಾನು ಏನು ಕಂಡೀಷನ್ ಕೊಡ್ತಾ ಇಲ್ಲ. ಸೊ ಇದೇನು ಮಾಡುತ್ತೆ ಅಂತಂದರೆ ಇನ್ಫಿನಿಟ್ ಲೂಪ್ ಆಗುತ್ತೆ, ಅಂದರೆ ಸ್ಟಾಪ್ ಆಗೋದೇ ಇಲ್ಲ, ಪ್ರಿಂಟ್ ಆಗ್ತಾ ಹೋಗುತ್ತೆ. ಆ ಕಂಡೀಷನ್ ಫಾಲ್ಸೇ ಆಗಲ್ಲ, ಟ್ರೂ ಆಗ್ತಾ ಇರುತ್ತೆ, ಪ್ರಿಂಟ್ ಆಗ್ತಾ ಹೋಗುತ್ತೆ. ರನ್ ಮಾಡಿ ತೋರಿಸ್ತೀನಿ ನೋಡಿ. ನೀವು ನೋಡ್ಬೋದು ಹೆಲೋ ಅಂತ ಪ್ರಿಂಟ್ ಆಗ್ತಾನೆ ಇರುತ್ತೆ, ಸ್ಟಾಪೇ ಮಾಡಲ್ಲ. ನೋಡಿ, ಸ್ಟಾಪ್ ಆಗಲ್ಲ, ಪ್ರಿಂಟ್ ಮಾಡ್ತಾನೇ ಇದೆ. ನೋಡಿ ಪ್ರಿಂಟ್ ಆಗ್ತಾನೆ ಇದೆ. ಸೊ ಇಲ್ಲಿ ಕೇರ್ಫುಲ್ ಆಗಿರ್ಬೇಕು ನಾವು. ವೈಲಲ್ಲಿ ಕಂಡೀಷನ್ನು ಹಾಕ್ಲೇಬೇಕು. ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ ಇವಾಗ. ಡಿಫ್ರೆನ್ಸ್ ಏನಪ್ಪ ವೈಲ್ ಲೂಪ್ಗೆ ಮತ್ತು ಫಾರ್ ಲೂಪ್ಗೆ ಅಂತಂದರೆ, ಕೌಂಟ್ ಗೊತ್ತಿದ್ದಾಗ ಫಾರ್ ಲೂಪ್ ಯೂಸ್ ಮಾಡಿ, ಯಾವಾಗ ಕೌಂಟ್ ಗೊತ್ತಿಲ್ಲ ಆವಾಗ ವೈಲ್ ಲೂಪ್ ಯೂಸ್ ಮಾಡಿ, ಮತ್ತು ಕಂಡೀಷನ್ ಬೇಸ್ಡ್ ಇದ್ದಾಗ ಮಾತ್ರ. ಸೊ ಇವತ್ತು ನಾವು ಕಲ್ತಿದ್ದು ಲೂಪ್ ಅಂದರೆ ಏನು ಅಂತ, ಫಾರ್ ಲೂಪ್ ಎಲ್ಲಿ ಯೂಸ್ ಮಾಡಬೇಕು ಅಂತ, ವೈಲ್ ಲೂಪ್ ಎಲ್ಲಿ ಯೂಸ್ ಮಾಡಬೇಕು ಅಂತ ರಿಯಲ್ ಎಕ್ಸಾಂಪಲ್ಸ್ ಕಲ್ತಿದ್ದೀವಿ ಅಲ್ವಾ. ವಿಡಿಯೋ ಹೆಲ್ಪ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ಯಾರಿಗಾದರೂ ಪೈಥಾನ್ ಕೋರ್ಸ್ ಕಲಿಬೇಕು ಅನ್ನೋರಿಗೆ ಶೇರ್ ಮಾಡಿ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ನೆಸ್ಟೆಡ್ ಲೂಪ್ಸ್ ಅಂತ ಕಾನ್ಸೆಪ್ಟ್ ಮೇಲೆ ವಿಡಿಯೋ ಮಾಡೋಣ, ಕಲ್ತ್ಕೊಳ್ಳೋಣ. ಥ್ಯಾಂಕ್ ಯು.